ಕಾರ್ಮಿಕರು ತಮ್ಮ ಮುಷ್ಕರವನ್ನ ಯಶಸ್ವಿಗೊಳಿಸಬೇಕು ಅಂತ ಹೇಳಿದ್ರೆ ಅವರ ಬೇಡಿಕೆ ಈಡೇರಿಕೆ ಆಗಬೇಕಾಗತ್ತೆ. ಎಲ್ಲಿವರೆಗೂ ನಮ್ಮ ಬೇಡಿಕೆಗಳನ್ನು ಹೇಳೋದೇ ತಪ್ಪೇನ್ರಿ, ಅದಕ್ಕೆ ಬೇರೆ ಬೇರೆ ಏನೋ ಲೇಪನ ಕೊಟ್ಬಿಟ್ರೆ ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಇಲ್ಲಿ ಕಾರ್ಮಿಕರ ಒಂದು ಒತ್ತಾಯ ಆಗಿದೆ. ಎಸ್ ಉಮೇಶ್ ಅವರೇ, ಈಗ ನೀವು ಹೇಳ್ತಾ ಇದ್ರೆ ಬೇಡಿಕೆಗಳ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿ, ನಿಮ್ಮ ಯಾವ ಬೇಡಿಕೆ ಇಲ್ಲಿ ಖಂಡಿತವಾಗ್ಲೂ ಈಡೇರೋದು ಕಷ್ಟ ಅಂತ ನಿಮಗೆ ಅನಿಸ್ತಾ ಇದೆ, ಅಥವಾ ಇವರು ಇಚ್ಛಾಶಕ್ತಿ ತೆಗೆದುಕೊಳ್ತಾ ಇಲ್ಲ ಅಂತ ಅನಿಸ್ತಾ ಇದೆ, ಅಥವಾ ಏನ್ ಮಾಡಬಹುದು ಅಂತ ಅನಿಸ್ತಾ ಇದೆ? ಸರ್ ನೋಡಿ, ನಮ್ಮ ಬೇಡಿಕೆಗಳಲ್ಲಿ ಒಂದು ಪ್ರಧಾನವಾದಂತ ಬೇಡಿಕೆ ಇರೋದೇನೆಂದ್ರೆ ಕಾರ್ಪೊರೇಟ್ ಬಂಡವಾಳದ ಪರ ಕಾರ್ಮಿಕ ಕಾನೂನುಗಳನ್ನು ತಿದ್ದುಪಡಿ ಮಾಡಬೇಡಿ ಅಂತ ಕೇಳ್ತೀನಿ. ಮಾಡೋದು ಬೇಡ. ಬಹುರಾಷ್ಟ್ರೀಯ ಕಂಪನಿಗಳ ಬಂಡವಾಳ ಪರ ಕಾರ್ಮಿಕ ಕಾಯ್ದೆ ತಿದ್ದುಪಡಿಯನ್ನು ಮಾಡಕ್ ಹೊರಟಿದ್ರಿ, ಅದನ್ನ ಮಾಡಬೇಡಿ. ಏನ್ ಮಾಡಕ್ ಅದರಿಂದ ಏನೇನ್ ಪ್ರಾಬ್ಲಮ್ ಆಗ್ತಾ ಇದೆ ಹೇಳ್ತೀನಿ ನಾನು. 44 ಈ ದೇಶದಲ್ಲಿ ಕೇಂದ್ರ ಕಾರ್ಮಿಕ ಕಾನೂನುಗಳಿದಾವೆ ಸರ್. ಕೆಲವು ಬ್ರಿಟಿಷ್ ಟೈಮಲ್ಲಿ ತಂದಂತ ಕಾನೂನುಗಳು ಇದಾವೆ. ಸ್ವತಂತ್ರ ಬಂದ ತಕ್ಷಣ 1947ನೇ ಇಸ್ವಿಲ್ ತಂದಂತ ಕೈಗಾರಿಕಾ ವಿವಾದಗಳ ಕಾಯ್ದೆ ಅಂತ ಇದೆ. ಅವೆಲ್ಲವನ್ನು 44ನ್ನ ಸೇರಿಸಿ ಇವರು 4 ಸಂಹಿತೆ ಮಾಡಬೇಕು ಅಂತ ಹೊರಟಿದ್ದಾರೆ, ಕೋಡ್ ಮಾಡಬೇಕು ಅಂತ ಹೊರಟಿದ್ದಾರೆ. ಅದರಲ್ಲಿ ಕಾರ್ಮಿಕರು ಮುಂದಕ್ಕೆ ತಮ್ಮ ಹಕ್ಕನ್ನು ಕೇಳಕ್ಕೆ ಆಗಲ್ಲ ಅನ್ನೋದು ಒಂದು ಅಂಶ ಇದೆ, ಸಂಘ ಮಾಡ್ಲಿಕ್ಕೆ ಆಗಲ್ಲ ಅನ್ನೋ ಎರಡನೇ ಅಂಶ ಇದೆ, ಕಾರ್ಮಿಕರೇನಾದ್ರೂ ಹಕ್ಕನ್ನು ಕೇಳಿ ಮುಷ್ಕರ ಮಾಡಿದ್ರೆ ಜೈಲ್ಗೆ ಹಾಕ್ತೀವಿ ಅನ್ನುವಂಥ ಅಂಶ ಇದೆ, ಫೈನ್ ಹಾಕ್ತೀವಿ ಅನ್ನುವಂಥ ಅಂಶ ಇದೆ. ಇದು ಒಂದು. ಎರಡನೇ ಅಂಶ, ವೇತನ ಪಾವತಿ ಕಾಯ್ದೆಗಳೆಲ್ಲ ಏನಿತ್ತು, ನಮ್ಮ ಬೋನಸ್ ಪಾವತಿ, ವೇತನ ಪಾವತಿ ಇವನ್ನೆಲ್ಲವನ್ನು ಸೇರಿಸಿ ವೇತನ ಸಂಹಿತೆ ಅಂತ ಮಾಡಿಕೊಟ್ಟಿದ್ದಾರೆ. ಆ ವೇತನ ಸಂಹಿತೆ ಮಾಡಿದಾಗ ಇವತ್ತೇನಿದೆ 7ನೇ ತಾರೀಕು ಅಥವಾ 10ನೇ ತಾರೀಕು ಒಳಗಡೆ ನೀವು ನಮಗೆ ವೇತನ ಕೊಡಬೇಕು ಅಂತಿದೆ. ಇಂಥ ತಿದ್ದುಪಡಿ ಬೇಕಾ ನಮಗೆ? ಅಲ್ಲ, ಈಗಾಗಲೇ ಇರೋ ಕಾನೂನು, ಆದ್ರೆ ಮುಂದೆ ಬರುವಂತ ಕಾನೂನು ಇದೆಯಾ? ಇದು ಪ್ರಶ್ನೆ ನಾವು ಕೇಳ್ತಿರೋದು. ಯಾವತ್ತು ಬೇಕಾದ್ರೂ ಸಂಬಳ ಕೊಡಬಹುದು ಅನ್ನೋಂಥ ರೀತಿಯಲ್ಲಿ ಬಂದ್ಬಿಟ್ರೆ ಏನ್ ಮಾಡ್ಬೇಕು? ಹೀಗಾಗಿ ಕಾರ್ಮಿಕರಿಗೆ ಖಂಡಿತವಾಗ್ಲೂ ಸಮಸ್ಯೆ ಆಗುತ್ತೆ. ಮೂರನೇ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ 7,000 ಕೋಟಿ ರೂಪಾಯಿ ಅಥವಾ 8,000 ಕೋಟಿ ರೂಪಾಯಿ ಇದೆ. ಈಗ ಸಾಮಾಜಿಕ ಭದ್ರತಾ ಸಮಿತಿ ಅಂತೇಳಿ ತರಲಿಕ್ಕೆ ಕೊಟ್ಟಿದ್ದಾರೆ ಇಡೀ ದೇಶದಲ್ಲಿ. ಆ ಸಮಿತಿ ಏನಾದ್ರು ಬಂದುಬಿಟ್ರೆ ಈ ದೇಶದ ಎಲ್ಲ ರಾಜ್ಯಗಳಲ್ಲಿ ಇರ್ತಕ್ಕಂಥ ಕಲ್ಯಾಣ ಮಂಡಳಿಯಲ್ಲಿ ಇರ್ತಕ್ಕಂಥ ಹಣ ಎಲ್ಲವೂ ಸೇರಿ ರಾಷ್ಟ್ರೀಯ ಸಾಮಾಜಿಕ ಭದ್ರತಾ ನಿಧಿ ಆಗುತ್ತಂತೆ. ಅದಕ್ಕೆ ಅಧ್ಯಕ್ಷರು ಪ್ರಧಾನಮಂತ್ರಿ ಅಂತೆ. ನೋಡಿ ಹೆಂಗಿದೆ ಅಂದ್ರೆ, ಆ ರಾಜ್ಯಗಳ ನಿಧಿಯನ್ನ ತಗೊಂಡು ಕೇಂದ್ರ ಸರ್ಕಾರ ಇಟ್ಕೊಳ್ಳೋದು, ಪ್ರಧಾನಮಂತ್ರಿಯವರು ಅದರ ಅಧ್ಯಕ್ಷತೆ ವಹಿಸೋದು. ಈಗ ನಾವು ನೋಡ್ತಿದ್ದೀವಿ ಆಯುಷ್ಮಾನ್ ಭಾರತ್ ಅಂತ ಹೇಳ್ತಿದಾರಲ್ಲ ಸರ್, ಆಯುಷ್ಮಾನ್ ಭಾರತದಲ್ಲಿ ಆಯುಷ್ವೂ ಇಲ್ಲ, ಮಾನವೂ ಇಲ್ಲ ಜನಗಳಿಗೆ. ಭಾರತ ಇದೆ. ಅಸಂಘಟಿತ ಕಾರ್ಮಿಕರಿಗೆ ರಾಷ್ಟ್ರೀಯ ಸ್ವಾಸ್ಥ್ಯ ಬಿಮಾ ಯೋಜನೆ ಅಂತಿತ್ತು, ನಮ್ಮ ಆಟೋ ಡ್ರೈವರ್ಗಳಿಗೆ, ಕಟ್ಟಡ ಕಾರ್ಮಿಕರಿಗೆ, ಮನೆ ಕೆಲಸಗಾರರಿಗೆ 30,000 ರೂಪಾಯಿವರೆಗೂ ಹಾಸ್ಪಿಟಲೈಸೇಷನ್ ಚಾರ್ಜ್ ಕೊಡ್ತಿದ್ರು, ಅದನ್ನ ಕಿತ್ತಾಕಿದ್ರಿ. ಆಮ್ ಆದ್ಮಿ ಬಿಮಾ ಯೋಜನೆ ಅಂತಿತ್ತು, ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡೋದು, ಅದನ್ನ ಕಿತ್ತಾಕಿದ್ರಿ. ಅದನ್ನೆಲ್ಲ ಕಿತ್ತಾಕ್ಬಿಟ್ಟು ಈಗ ಹೇಳ್ತೀರಿ ಆಯುಷ್ಮಾನ್ ಭಾರತ ಅಂತ ಹೇಳ್ತೀರಿ. ಅದ್ರ ಜೊತೆಗೆ ಇನ್ನೊಂದೇನು ಹೇಳಿದ್ರಿ, ಪ್ರಧಾನ ಮಂತ್ರಿ ಜೀವನ್ ಬಿಮಾ ಯೋಜನೆ ಅಂತ ಹೇಳಿದ್ರಿ, ಪ್ರಧಾನ ಮಂತ್ರಿ ಜೀವನ್ ಸುರಕ್ಷಾ ಯೋಜನೆ ಅಂತ ಹೇಳಿದ್ರಿ, ಅಟಲ್ ಪಿಂಚಣಿ ಅಂತ ಹೇಳಿದ್ರಿ. ಇವೆಲ್ಲವೂ ಏನಿತ್ತು ಅಂದ್ರೆ ಹಿಂದಿದ್ದನ್ನೇ ಕಿತ್ಕೊಂಡ್ಬಿಟ್ಟಿದ್ರಿ ನೀವು ಸಾಮಾಜಿಕ ಸುರಕ್ಷತೆಯಲ್ಲಿ. 4ನೇ ಅಂಶ, ಇನ್ನೊಂದು ಮಾಸ್ಟ್ ಡೇಂಜರಸ್ ಏನಪ್ಪಾ ಅಂದ್ರೆ, ನಮಗೆ ಫ್ಯಾಕ್ಟ್ರಿ ಕಾಯ್ದೆ ಅಂತಿದೆ ಸರ್. 1936ನೇ ಇಸ್ವಿ 37ನೇ ಇಸ್ವಿಲಿ ಬಂದದ್ದು. ಆ ಫ್ಯಾಕ್ಟ್ರಿ ಕಾಯ್ದೆ ಎಲ್ಲಿ ಇವತ್ತು ಡೈರೆಕ್ಟರ್ ಇದ್ದಾರೆ, ಫ್ಯಾಕ್ಟ್ರಿಗಳ ನಿರ್ದೇಶಕರಿದ್ದಾರೆ. ಈಗ ಹೊಸದಾಗಿ ತರಕೊಳ್ತಿರ್ತಕ್ಕಂಥ ಆಕ್ಯುಪೇಷನಲ್ ಸೇಫ್ಟಿ ಹೆಲ್ತ್ ಅಂಡ್ ಸರ್ವಿಸ್ ಕಂಡೀಷನ್ಸ್ ಕೋಡ್ನಲ್ಲಿ ಏನು ಹೇಳ್ತಾರೆ ಅವರು ಅಂದ್ರೆ, ಮೊನ್ನೆ ಬಿಡುಗಡೆ ಮಾಡಿದ್ದಾರೆ, ಕಳೆದ ತಿಂಗಳು ಬಿಡುಗಡೆ ಮಾಡಿದ್ದಾರೆ ಕೋಡ್ನ. ಅದರಲ್ಲಿ ಹೇಳ್ತಾರೆ ಫ್ಯಾಕ್ಟ್ರೀಸ್ ಡೈರೆಕ್ಟರೇ ಇರಲ್ಲ ಅಂತ. ಆಮೇಲೆ ನಾವೇನಾರು ಕಾರ್ಮಿಕರು ಕಂಪ್ಲೇಂಟ್ ಕೊಟ್ಟರೆ ಫ್ಯಾಕ್ಟ್ರೀಸ್ ಇಲಾಖೆಗೆ, ಫ್ಯಾಕ್ಟ್ರೀಸ್ ಡೈರೆಕ್ಟರ್ ಅಥವಾ ಫ್ಯಾಕ್ಟ್ರೀಸ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಷನ್ ಮಾಡಬೇಕಾ ಬೇಡವಾ ಅಂತ ಡೆಲ್ಲಿಲಿ ತೀರ್ಮಾನ ಮಾಡ್ತಾರಂತೆ. ಆ ಕಂಪ್ಯೂಟರ್ ತೀರ್ಮಾನ ಮಾಡ್ತಾರೆ. ಇದು ಹೌ ಫೇರ್ ಇಟ್ ಇಸ್ ಅನ್ನೋದು. ಅಂದ್ರೆ ನಾಳೆ ನಮಗೇನಾದ್ರೂ ಕಾರ್ಮಿಕರಿಗೆ ತೊಂದರೆ ಆದ್ರೆ ನಂಬಿಕೆ ಇಡಕ್ ಕಷ್ಟ ಆಗುತ್ತೆ. ನಂಬಿಕೆ ಅಲ್ಲ ಸರ್, ಫ್ಯಾಕ್ಟ್ರಿ ಡೈರೆಕ್ಟರ್ ಏನಂತ ಕರೆದಿದ್ದಾರೆ ಗೊತ್ತಾ? ಹೆಸರನ್ನೇ ಚೇಂಜ್ ಮಾಡ್ಬಿಟ್ಟಿದ್ದಾರೆ, ಫೆಸಿಲಿಟೇಟರ್ ಅಂತ ಅವರು. ಯಾರಿಗೆ ಫೆಸಿಲಿಟೇಟರ್? ಫೆಸಿಲಿಟೇಟರ್ ಅಂದ್ರೆ ಏನರ್ಥ? ಯಾರು ಅಂಗವಿಕಲ ಇರ್ತಾರೆ ಅವ್ರಿಗೆ ವೀಲ್ ಚೇರ್ ಕೊಡೋದನ್ನ ಫೆಸಿಲಿಟಿ ಅಂತ ಹೇಳ್ತಾರೆ. ಏನ್ ಬಂಡವಾಳಗಾರ ಅಂಗವಿಕಲರಾ? ಇದು ಪ್ರಶ್ನೆ. ಅದು ಹಾಳಾಗೋಗ್ಲಿ. ಇನ್ನು ಯಾವ ಮಟ್ಟದ ಬಂದಿದೆ ಅಂತ ಹೇಳಿದ್ರೆ, ನೀಮ್ ಟ್ರೈನಿಗಳು ಅಂತ ತಂದಿದ್ದಾರೆ, ನೆಟಾಪ್ ಟ್ರೈನಿಗಳು ಅಂತ ತಂದಿದ್ದಾರೆ, ಫಿಕ್ಸೆಡ್ ಟರ್ಮ್ ಎಂಪ್ಲಾಯ್ಮೆಂಟ್ ಅಂತ ತಂದಿದ್ದಾರೆ. ಇದುವರೆಗೂ ಕೂಡ ಇದುವರೆಗೂ ಕೂಡ ನಾವೇನಾರ ಕೆಲಸಕ್ಕೆ ಸೇರಿದ್ರೆ ನಮ್ಗೆ ಆಸೆ ಇತ್ತು 58 ವರ್ಷಕ್ಕೆ ರಿಟೈರ್ ಆಗ್ತೀವಿ ಅಥವಾ 60 ವರ್ಷಕ್ಕೆ ರಿಟೈರ್ ಆಗ್ತೀವಿ ಅಂತ. ನಿಗದಿತ ಕಾಲಾವಧಿಯ ಕಾರ್ಮಿಕರು ಅಂದ್ರೆ 3 ವರ್ಷಕ್ಕೆ ಬರ್ತಾರೆ. ಹಿಂದೆ ವಾಜಪೇಯಿ ಇದ್ದಾಗಲೂ ಈ ಕಾನೂನು ತಂದಿದ್ರು, ತಿದ್ದುಪಡಿ ಮಾಡಿದ್ರು, 13 ದಿವಸಕ್ಕೆ ವಾಪಸ್ ಆಯ್ತು. ಯಾಕೆಂದ್ರೆ ಪಾರ್ಲಿಮೆಂಟ್ ಅಲ್ಲಿ ಅವ್ರಿಗೆ ಬಹುಮತ ಇರಲಿಲ್ಲ. ಆದ್ರೆ ಈಗ ಮಾರ್ಚ್ 25ನೇ ತಾರೀಕು 2018ರಲ್ಲಿ ತಂದಂತ ಕಾನೂನು ತಿದ್ದುಪಡಿ, ಅದು ನಿಗದಿತ ಕಾಲಾವಧಿಯ ಕಾರ್ಮಿಕರು ಅಂತ. ಡಿಸೆಂಬರ್ ಆದ್ರೂ ವಾಪಸ್ ಆಗಿಲ್ಲ, ಜನವರಿ ಆದ್ರೂ ವಾಪಸ್ ಆಗಿಲ್ಲ. ನಾಳೆ ಈ ದೇಶದಲ್ಲಿ ಕಾಯಂ ಕಾರ್ಮಿಕರು ಅನ್ನೋರೇ ಇರೋದಿಲ್ಲ. ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ಬೇಕಾದ್ರೆ 3 ತಿಂಗಳಿಗೆ 6 ತಿಂಗಳಿಗೆ ಅಂತ ಕೊಡ್ತಾರೆ, 2 ವರ್ಷಕ್ಕೆ 3 ವರ್ಷಕ್ಕೆ ಅಂತ ಕೊಡ್ತಾರೆ. 2 ವರ್ಷ ಆದ್ಮೇಲೆ ಮನೆಗೆ ಹೋಗ್ಬೇಕು ಅಂತ ಹೇಳ್ತಾರೆ. ಎಲ್ಲಿಗೆ ಹೋಗ್ಬೇಕು ನಾವು? ಏನ್ ಮಾಡ್ಬೇಕು? ಗುತ್ತಿಗೆ ಅನ್ನೋದನ್ನು ತೆಗೆದುಬಿಡಬೇಕು ಅನ್ನೋದು ನಿಮ್ದು. ಗುತ್ತಿಗೆ ಅಲ್ಲಲ್ಲ, ಗುತ್ತಿಗೆ ಅನ್ನೋ ಕಾನೂನು ಕಿತ್ತಾಕ್ಬಿಡ್ತಾರೆ. ಇದರದೊಂದು ನೇರ ಪರಿಣಾಮ ಏನಂದ್ರೆ, ಇಂಪ್ಯಾಕ್ಟ್ ಏನಂದ್ರೆ, ಇವತ್ತು ಒಬ್ಬ ಮನುಷ್ಯನಿಗೆ ಖಾಯಂ ನೌಕರಿ ಸಿಗುತ್ತೆ ಅಂದರೆ ಅವನು ತನ್ನ ಬದುಕನ್ನು ಪ್ಲ್ಯಾನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು 30-40 ವರ್ಷ ಕೆಲಸ ಸೇವೆ ಮಾಡೋದು ಕೂಡ ಎಲ್ಲಾದರೂ ಅವನು ನಿರಂತರವಾಗಿ 30 ವರ್ಷ ಹಿರಿಯ ಕಾರ್ಮಿಕ ಅನಿಸ್ಕೊಳ್ಳೋದೇ ಇಲ್ಲ. ಯಾವತ್ತಿದ್ರೂ 2-3 ವರ್ಷ ಮಿನಿಮಮ್ ವೇಜ್ ಲೆವೆಲಲ್ಲೇ ಎಂಟ್ರಿ. ಬ್ಯಾಂಕಲ್ಲಿ ಒಂದು ಸಣ್ಣ ಸಾಲ ತೊಗೊಳ್ಲಿಕ್ಕೆ ಸಾಧ್ಯ ಇಲ್ಲ. ಅವನು ಜೀವಮಾನ ಪೂರ್ತಿ ಸ್ವಂತ ಮನೆ ಅನ್ನೋದು ಕಾಣೋದಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ನಮ್ಮ ಕೌಟುಂಬಿಕ ಜೀವನದ ಮೇಲೆ ಇದರ ಪರಿಣಾಮ ಏನಾಗುತ್ತೆ. ಸೊ ಒಟ್ಟಾರೆಯಾಗಿ ಇದು ದೀರ್ಘಕಾಲದ ಒಂದು ಪರಿಣಾಮ ಇರತಕ್ಕಂಥ ಒಂದು ಕಾನೂನು.
ಮತ್ತು ಬದುಕನ್ನೇ ಅಭದ್ರಗೊಳಿಸ್ತಕ್ಕಂಥ ಕಾನೂನಿದು. ಅದರಿಂದ ಈ ಥರದ ತಿದ್ದುಪಡಿಗಳನ್ನ ವಿರೋಧ ಮಾಡ್ತಾ ಇರೋದು ಕಾರ್ಮಿಕ ಸಂಘ. ಎಸ್, ನಿಮ್ಮ ಬೇಡಿಕೆಗಳಿಗೆ ಅಷ್ಟೇ ಮಹತ್ವ ಇದೆ ಅನ್ನೋದನ್ನ ಖಂಡಿತವಾಗ್ಲೂ ಅರ್ಥ ಮಾಡ್ಕೊಳ್ಳೋಣ. ಆದ್ರೂ ಕಬ್ಬಣ ಕಾದಾಗ್ಲೇ ಹೊಡಿಬೇಕು ಅನ್ನೋ ಏನಾದ್ರೂ ಹುನ್ನಾರ ಇದೆಯಾ? ಲೋಕಸಭಾ ಚುನಾವಣೆ ಇರೋ ಆಸುಪಾಸಿನಲ್ಲೇ ನಾವು ಇದನ್ನ ಕೇಳೋದು ಒಳ್ಳೇದು ಅನ್ನೋ ಏನಾದ್ರು ಭಾವನೆ ಬಂದಿದೆಯಾ? ಖಂಡಿತ ಇಲ್ಲ. ಈಗ ನೋಡಿ 19 ವರ್ಷ 19ನೇ ಮುಷ್ಕರ ಇದು. 21 ದಿನಗಳ ಮುಷ್ಕರ, 19 ಸಲ ನಡೆಸಿರೋಂಥ ಮುಷ್ಕರ. ಮನಮೋಹನ್ ಸಿಂಗ್ ನರಸಿಂಹರಾಯರಿದ್ದಾಗ ಮುಷ್ಕರ ಮಾಡಿದೀವಿ, ಅಟಲ್ ಬಿಹಾರಿ ವಾಜಪೇಯಿ ಅವರ ವಿರುದ್ಧ ಮುಷ್ಕರ ಮಾಡಿದೀವಿ, ಮತ್ತೆ ಮನಮೋಹನ್ ಸಿಂಗ್ ಕಾಕತಾಳೀಯ ಅಂತ ಮತ್ತೆ ಈ ಸರ್ಕಾರದ ವಿರುದ್ಧನೇ 2 ಬಾರಿ ಮುಷ್ಕರ ಆಗಿದೆ. ಆಗ ಗ್ರೂಪ್ ಆಫ್ 5 ಮಿನಿಸ್ಟರ್ಸ್ ಅನ್ನ ಏನು ಇವ್ರು ನೇಮಕ ಮಾಡಿ ಚರ್ಚೆ ಮಾಡ್ರಿ ಅಂತಂದ್ರು. ಅದೇನಾಯ್ತದು? ಅದನ್ನ ಮಾಡಿ ಈ ಬೇಡಿಕೆಗಳನ್ನ ಈಡೇರಿಸಿದ್ರೆ ಈ ಮುಷ್ಕರ ಇವತ್ತು ಬರ್ತಾ ಇರಲಿಲ್ಲ. ಅದರಿಂದ ಅವತ್ತು ಅಲಕ್ಷ್ಯ ಮಾಡಿದ ಕಾರಣ ನಾವು ಇವತ್ತು ಮುಷ್ಕರಕ್ಕೆ ಮತ್ತೆ ಹೋಗ್ತಾ ಇದೀವಿ. ಚುನಾವಣೆ ಬರುತ್ತೆ, ಹೋಗುತ್ತೆ. ಲಕ್ಷ್ಯ ಕೊಟ್ರೆ ಹಿಂಗ ಆಗ್ತಿರ್ಲಿಲ್ಲ. ಒಂದು ಮಾತನ್ನ ನಾನು ಹೇಳಿಕ್ ಬಯಸ್ತೀನಿ. ಬಹುಶಃ ನಾರಾಯಣಸ್ವಾಮಿ ಅವರು ಮತ್ತು ಬೇರೆ ಬೇರೆಯವರಲ್ಲಿ ಜನರಲೈಸ್ ಆಗಿ ಅಂದ್ರೆ ಇದು ಕೇವಲ ಭಾರತದಲ್ಲಿ ಮಾತ್ರ ಮುಷ್ಕರ ಈ ಪ್ರಮಾಣದಲ್ಲಿ ನಡೀತಿದೆ ಅಂತ ನಾವು ತಿಳ್ಕೋಬಾರ್ದು. ಅಮೆರಿಕದಲ್ಲಿ ಇದು ಆಕ್ಯುಪೈ ವಾಲ್ ಸ್ಟ್ರೀಟ್ ಅಂತ ನಡೀತು. ಅಲ್ಲಿನೂ ಕೂಡ ಇದೇ ಥರ ಶ್ರೀಮಂತರ ಪರವಾದಂಥ ನೀತಿಗಳು ಜಾರಿ ತಂದಿದ್ರಿಂದಾಗಿ ಅಲ್ಲಿಯ ಜನ ಹೋರಾಟ ಮಾಡಿದರು. ಇತ್ತೀಚೆಗೆ ಯುರೋಪ್ನಲ್ಲಿ, ಇಡೀ ಯುರೋಪ್ನಲ್ಲಿ ಕಾರ್ಮಿಕ ವರ್ಗ ನಾವು 2 ದಿವಸ ಮುಷ್ಕರ ಕರೆ ಕೊಟ್ಟಿದ್ದೀವಿ, ವಾರಗಂಟ್ಲೆ ಮುಷ್ಕರ ಮಾಡ್ತಾ ಇದ್ದಾರೆ. ಫ್ರಾನ್ಸ್ ಅಲ್ಲಿ ನಡೀತಾ ಇದೆ. ಫ್ರಾನ್ಸ್ ಅಲ್ಲಿ ಕಾರ್ಮಿಕರನ್ನ ಇದು ಹದ್ದು ಬಸ್ನಲ್ಲಿ ಪೊಲೀಸ್ನವ್ರು ಬಿಟ್ಟರೆ ಪೊಲೀಸ್ನವ್ರು ಹೇಳಿದ್ರು ನಾವು ಮನುಷ್ಯರೇ, ನಾವು ಹೋರಾಟ ಮಾಡೋದಿಲ್ಲ, ಅವ್ರಿಗೆ ಬೆಂಬಲ ಕೊಡ್ತೇವೆ ಅಂತ ಹೇಳಿದ್ರು. ಅಂದ್ರೆ ಪ್ರಶ್ನೆ ಇರತಕ್ಕಂಥದ್ದೇನೆಂದ್ರೆ ಇದು ಈ ನೀತಿಗಳಿದಾವಲ್ಲ, ಈ ಮುಷ್ಕರದ ಬಹಳ ಈ ರಾಜಕೀಯ ಮುಖವಾಡಗಳನ್ನ ಕಳಚಿಟ್ಟು ನೋಡ್ಬೇಕು ಅಂತ ನೀವು ಕೇಳ್ತಾ ಇದ್ದೀರಿ. ನಮ್ಮ ಪ್ರಮುಖವಾದ ಬೇಡಿಕೆ ನಾವು ಈ ನೀತಿಗಳು ಬದಲಾಗಬೇಕು ಅಂತ ಒತ್ತಾಯ ಮಾಡ್ತಾ ಇದೀವಿ. ಯಾವ ನೀತಿಗಳು? ದುಡಿಯೋ ಜನರ ಪರವಾಗಿ ಬಡವರ ವಿರುದ್ಧವಾದಂತ ನೀತಿಗಳಿದಾವೆ, ಶ್ರೀಮಂತರ ಪರವಾದಂತ ನೀತಿಗಳಿದಾವೆ. ಈ ನೀತಿಗಳು ಬದಲಾಗಬೇಕು. ಜುಮ್ಲಾ ಸರ್ಕಾರ ಅಂತ ರಾಹುಲ್ ಗಾಂಧಿ ಅವರು ಹೇಳ್ತಾ ಇರ್ತಾರೆ. ಸೊ ಹಂಗಾಗಿ ನೀತಿಗಳ ವಿರುದ್ಧದ ಹೋರಾಟ ಇದು ನೀತಿಗಳ ವಿರುದ್ಧದ ಹೋರಾಟ. ಹಾಗಾದ್ರೆ ಮನಮೋಹನ್ ಸಿಂಗ್ ತಂದಾಗಲಿ, PV ನರಸಿಂಹ ತಂದರಾಗ್ಲಿ, ಅಟಲ್ ಬಿಹಾರಿ ವಾಜಪೇಯಿ ತಂದದ್ದಾಗ್ಲಿ, ಅಥವಾ ಇವತ್ತು ಮೋದಿ ತರುವಂತದ್ದಾಗ್ಲಿ, ಮೋದಿ ಆ ನೀತಿಗಳನ್ನ ತುಂಬಾ ಸ್ಪೀಡ್ ಆಗಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಶ್ರೀಮಂತರಿಗೆ ಸೂಪರ್ ಲಾಭ ಕೊಡಬೇಕು ಅನ್ನೋದು ಅವ್ರ ಉದ್ದೇಶ ಅಲ್ಲ. ಆ ಉದ್ದೇಶ ಹೇಗಿದೆ ಅನ್ನೋದನ್ನ ಒಬ್ಬೊಬ್ರು ಒಂದೊಂದು ದೃಷ್ಟಿಕೋ. ಯಾಕಂತ ಹೇಳಿದ್ರೆ ಅದನ್ನ ನಾವು ಸಂಪೂರ್ಣವಾಗಿ ಎಲ್ಲರಿಗೂ ಯಾವ ರೀತಿ ಅನ್ವಯ ಆಗುತ್ತೆ ಅನ್ನೋದನ್ನ ನೋಡೋಣ. ಒಂದೇ ಸರಿ ನಾವು ಕನ್ಕ್ಲೂಷನ್ ಬಂದ್ರು ಕೂಡ ಕಷ್ಟ ಆಗ್ಬೋದು, ಆದ್ರೆ ನಮಗಂತೂ ತೊಂದರೆ ಆಗ್ತಾ ಇದೆ ಅನ್ನೋದು ನಿಮ್ಮ ಅಂದ್ರೆ ಪ್ರಶ್ನೆ ಸರ್. ಇದು ನಾವ್ ಹೇಳುವಂತದ್ದಲ್ಲ ಇದು. ಇದು ಈಗ ಏನು ಹೇಳಿದ್ರಲ್ಲ, ಇದು 2014ರಲ್ಲಿ 43% ಸಂಪತ್ತು ಶೇಖರಣೆ ಆಗಿತ್ತು, ಈಗ 73% ಆಗಿದೆ ಅಂತ ಹೇಳಿ ಒಂದು ಅಧ್ಯಯನ ಮಾಡಿರಂತ ವರದಿ ಹೇಳಂತದ್ದು, ನಾವು ಹೇಳಂತದ್ದಲ್ಲ ಇದು. ಆದ್ರೆ ನೀವು ಅದನ್ನೆಲ್ಲ ನೋಡ್ಕೊಂಡು ನಮ್ಗೆ ಹಿಂಗೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ನಿಮ್ಮ ವಾದವನ್ನ ಮಂಡಿಸ್ತಾ ಇದ್ದಾರೆ. ನಾನು ಹೇಳ್ತಕ್ಕಂಥದ್ದು ಅವರ ಮಾತುಗಳಲ್ಲೇ ನೀವು ಈಗ ಅವಲೋಕನ ಮಾಡಬಹುದು. ಹಿಂಗಾಗಬರಬಾರ್ದು ಅನ್ನೋ ಕಾರಣಕ್ಕೆ ನಾವು ಮಾಡ್ತಾ ಇದ್ದೀವಿ ಅಂತ. ತಿದ್ದುಪಡಿಗಳು ಅಂದ್ರೆ ನೋಡಿ, ನಮ್ದು ಪ್ರಾಬ್ಲಮ್ ಇದು. ಜನರಲೈಸ್ ಮಾಡ್ಬಿಡ್ತೀವಿ. ಜನರಲ್ ಅಲ್ಲ, ಇದು ತಿಳ್ಕೊಳ್ಳಿ. ಇಲ್ಲಿ ಈ ಕಾರ್ಮಿಕ ಕಾನೂನುಗಳನ್ನು ಜಾರಿ ಮಾಡಿದ್ದು ಅಂಬೇಡ್ಕರ್ ಅವರು ಕಾನೂನು ರಚನೆ ಮಾಡಿಕೊಟ್ಟದ್ದು. ಹೌದು. ನಿಮ್ಮ ಕಲ್ಪನೆಗೆ ಇದು ಆಗ್ಬಿಡ್ಬಹುದು ಅನ್ನೋದು ನಿಮ್ಮ ಕಲ್ಪನೆಯಲ್ಲಿ ಯಾವ ವಿಚಾರ ಕೇಳ್ತಾ ಇದ್ದಾರೆ? ಆಯ್ತಾ? ಈಗಲೂ ಕೂಡ ನೀವು ಕಳಿಸಿರುವಂತ ಕೇಂದ್ರ ಸರ್ಕಾರ ಕೊಟ್ಟಿರುವಂತ ಡ್ರಾಫ್ಟ್ಗಳು ನಮ್ಮ ಹತ್ರ ಇದಾವೆ. ಅಲ್ಲಲ್ಲ, ಡ್ರಾಫ್ಟ್ಗಳಲ್ಲಿ ಏನಾದ್ರೂ ಇದ್ರೆ ಅದನ್ನು ಚೇಂಜ್ ಮಾಡಿ ನಮಗೆ ಅನುಕೂಲ ಆಗೋದನ್ನ ಮಾಡಿ ಅಂತ ನೀವು ಕೇಳಿದ್ರೆ ಅದನ್ನು ತಪ್ಪು ಅಂತ ಯಾರೂ ಕೂಡ ಹೇಳಲ್ಲ. ಯಾರೇ ಆಗಲಿ ಅದ್ರ ಈಗ ಒಂದು ವಿಚಾರ, ಅವ್ರಿಗೆ ಯಾವ ರೀತಿ ಸ್ಪಂದಿಸಬಹುದು ಕೇಂದ್ರ ಸರ್ಕಾರ ಅನ್ನೋದನ್ನ ನಾವು ನೋಡ್ಬೇಕಾಗಿದೆ. ಈಗ ಅವರಿಗೆ ನಿಮ್ಮನ್ನ ದೂಷಣೆ ಮಾಡಿ ಏನಾಗಬೇಕಾಗಿಲ್ಲ, ಇದೇ ನಮ್ಮ ಪರಿಸ್ಥಿತಿ ಅಂತ ಹೇಳ್ತಾ ಇದಾರೆ ಅಷ್ಟೇ. ನೋಡಿ, ನಿಮ್ಮ ಪ್ರಧಾನಮಂತ್ರಿಗೆ ಮಾಡೋದಿಲ್ಲ ತಿದ್ದುಪಡಿಗಳನ್ನ ಅಂತ ಹೇಳಿ. ನಾ ಹೇಳ್ತಕ್ಕಂಥದ್ದು ಈಗ ಕಾರ್ಮಿಕರಿಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಕೊಡಲಾಗಿದೆ. ಇವತ್ತು ಎಷ್ಟೋ ಜನರು ಈಗ ಅಸಂಘಟಿತ ಕಾರ್ಮಿಕರಿದ್ದಾರೆ. ಈಗ ಇವರೆಲ್ಲ ಸಂಘಟಿತರು. ಇವರು ಅಸಂಘಟಿತ ಬಗ್ಗೆ ಹೇಳಿದ್ವಿ ಸರ್. ಅಸಂಘಟಿತ ಕಾರ್ಮಿಕರು ಏನಿದ್ದಾರೋ ಅವ್ರನ್ನ ಕೇಳೋರಿಲ್ಲ, ಏನೂ ಇಲ್ಲ. ಅವ್ರಿಗೆ ಯಾವ ರೆಕಾರ್ಡ್ ಅಲ್ಲೂ ಇಲ್ಲ. ಒಂದ್ ನಿಮಿಷ, ಈಗೇನ್ ನಿಮ್ಮ ಉದ್ದೇಶ ಏನು? ಅಂತವರಿಗೆ ಸರ್ಕಾರ ಅವ್ರದ್ದು ಇನ್ಶೂರೆನ್ಸ್ ಇಂದ ಹಿಡಿದು ಪೆನ್ಷನ್ಗಳು ಕೊಡ್ತಕ್ಕಂಥದ್ದು,
ಅಥವಾ ಅವರು ಕಾಯಿಲೆ ಶಾಲೆಗಳು ಬಂದಾಗ ಅವ್ರಿಗೆ ಈಗಾಗ್ಲೇನೆ ಈಗ ಸಂಘ ಆಯ್ತು. ಈಗ ಹಾಸ್ಪಿಟಲ್ಗಳಿಗೆ ESI ಕಾರ್ಡ್ ಮಾಡಿಸ್ತಾ ಅವ್ರಿಗೆ ಯಾವ ಸಮಸ್ಯೆ ಇಲ್ಲ ಅಂತಾನ ಈಗ ಅಲ್ಲ, ಕೊಟ್ಟಿದ್ದೀರಾ ಸರ್ ಅವ್ರಿಗೆ ಯಾವ ಸಮಸ್ಯೆ ಇಲ್ಲ ಎಲ್ಲಾ ರೀತಿಯ ಸವಲತ್ತುಗಳನ್ನ ಅವ್ರಿಗೆ ಕೊಡ್ತಾ ಇದ್ದಾರೆ. ಅಲ್ಲ ಇವರಲ್ಲಿ ಏನ್ ಲೋಪದೋಷ ಹುಡುಕ್ತಾ ಇದ್ರಿ? ಈಗ ಸಂಘಟಿತರು ಅಂತ ನೀವೇನ್ ಹೇಳ್ತಾ ಇದ್ರಿ, ಅವರಲ್ಲಿ ಏನ್ ಲೋಪದೋಷ ಹುಡುಕ್ತಾ ಇದ್ರಿ? ಅವ್ರಿಗೆ ಇಲ್ಲ, ಯಾವ ಲೋಪದೋಷ ಬೇಡಿಕೆ ಅಲ್ಲ. ಇಲ್ಲ. ಆದ್ರೆ ಅವರಿಗೆ ಸರ್ಕಾರಗಳು ಯಾವ ರೀತಿ ಸ್ಪಂದಿಸ್ತಾ ಇದೆ ಅಂತಕ್ಕಂಥದ್ದನ್ನ ನಾವು ಹೇಳಿದ್ದು. ಸರ್, ಅಸಂಘಟಿತ ಕಾರ್ಮಿಕರು ಉದಾಹರಣೆಗೆ ಅಸಂಘಟಿತ ಕಾರ್ಮಿಕರು ದಯಮಾಡಿ ನಾರಾಯಣಸ್ವಾಮಿ ಅವರು ತಿಳ್ಕೋಬೇಕು. ಅಸಂಘಟಿತ ಕಾರ್ಮಿಕರಿಗೆ ಹಲವಾರು ಸ್ಕೀಮ್ಗಳಿದ್ವು. ಈಗಾಗಲೇ ಉಮೇಶ್ ಅವರು ಹೇಳಿದಂಗೆ ಮೊದಲು ಏನಿತ್ತು ಅಂದ್ರೆ ಸರ್ಕಾರ ಅದಕ್ಕೆ ದುಡ್ಡು ಕೊಡ್ತಾ ಇತ್ತು. Okay. ಈಗ ಏನ್ ಮಾಡಿದಾರೆ ಅಂತ ಹೇಳಿದ್ರೆ ಅವ್ರು ಹೇಳಿದಂಗೆ ಸ್ಕೀಮ್ಗಳಿದಾವೆ. ಯಾವುದು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಯೋಜನೆ, ಅದಕ್ಕೆ ಸರ್ಕಾರ 5 ಪೈಸೆ ದುಡ್ಡು ಕೊಡಲ್ಲ. ನಾವ್ 230 ರೂಪಾಯಿ ಕಟ್ಟಬೇಕು, ನಾವೇ ತಗೋಬೇಕು. Okay. ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತ ಇದೆ, 12 ರೂಪಾಯಿ ನಾವು ಕಟ್ಟಬೇಕು, ಸರ್ಕಾರ 5 ಪೈಸೆ ಕೊಡಲ್ಲ. ಅಟಲ್ ಪೆನ್ಷನ್ ಯೋಜನೆ ಅಂತ ಇದೆ, ಸರ್ಕಾರದಿಂದ 5 ಪೈಸೆ ದುಡ್ಡು ಕೊಡಲ್ಲ, ನಾವೇ ಎಲ್ಲ ಕಟ್ಟಬೇಕು. ಅಂದ್ರೆ ಸರ್ಕಾರ ಅಸಂಘಟಿತ ಕಾರ್ಮಿಕರಿಗೋಸ್ಕರ ತಂದಿದೆ. ಆದ್ರೆ ಅವ್ರು ಏನ್ ಹೇಳ್ತಾರಂದ್ರೆ ಅಸಂಘಟಿತ ಕಾರ್ಮಿಕರಿಗೆ ಕಾನೂನು ಯೋಜನೆ ತಂದಿದ್ದೀವಿ, ನೀವು ದುಡ್ಡು ಕೊಟ್ಟು ಕೊಂಡ್ಕೊಳ್ಳಿ ಅವನ್ನ. ಅಂದ್ರೆ ಸರ್ಕಾರದ ಯಾವ ಪಾತ್ರ ಇಲ್ಲ. ನೀವು ಕಾರ್ಡ್ ಕೊಂಡ್ಕೊಳ್ಳೋದಲ್ಲ ಹೇಳಿದ್ದು. ಐದು ಪೈಸವನ್ನು ಕೊಡ್ತಾ ಇಲ್ಲ ಅದಕ್ಕೆ. ಹಾಸ್ಪಿಟಲ್ಗಳಲ್ಲಿ ಅಲ್ಲ ಅದಕ್ಕೆ ಕೇಂದ್ರ ಸರ್ಕಾರದ ಪಾತ್ರ ಏನು ಅಂತ ಹೇಳ್ತಾ ಇದ್ದಾರೆ ಅವರು. ಕೇಂದ್ರ ಸರ್ಕಾರ ಲೆಟ್ಸ್ ಕಂಟಿನ್ಯೂ. ಚಿಕ್ಕದೊಂದು ವಿರಾಮ. ಭಾರತ್ ಬಂದ್ ಅಥವಾ ಇಲ್ಲಿ ಕಾರ್ಮಿಕ ಸಂಘಟನೆಗಳ ಮುಷ್ಕರ ಯಾವ ಪರಿಣಾಮವನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನು ಕೂಡ ಯೋಚನೆ ಮಾಡಬೇಕಾಗಿದೆ. ನೋಡ್ರಿ, ನಮ್ಮ ಬೇಡಿಕೆಗಳು ಸಾಕಷ್ಟಿದ್ದಾವೆ, ಬೇಡಿಕೆಗಳನ್ನ ಕೇಳ್ಕೊಳ್ತಾನೆ ಬರ್ತಿದ್ದೀವಿ, ಆದರೆ ನೀವು ಇಚ್ಛಾಶಕ್ತಿ ತೋರಿಸ್ತಾ ಇಲ್ಲ, ನೀವು ಆಟ ಆಡ್ತಾ ಇದ್ದೀರಿ ಅನ್ನೋದು ಕೇಂದ್ರ ಸರ್ಕಾರದ ಮೇಲೆ ನೇರ ಆರೋಪ. ಓಕೆ, ಈಗ ಕಾರ್ಮಿಕರ ಸಂಘ ರಚಿಸೋ ಹಕ್ಕಿರ್ಬೋದು, ಸಾಮೂಹಿಕ ಚೌಕಾಸಿ ಹಕ್ಕು ಸಂಸತ್ನಲ್ಲಿ ಅನುಮೋದನೆ ಆಗಬೇಕು. ಆದರೆ ಈಗ ಆಗುತ್ತೆ ಅನ್ನೋ ವಿಶ್ವಾಸ ಇದೆ ನೀವು ಮುಷ್ಕರ ಮಾಡೋದ್ರಿಂದ? ಈಗ ಇದು ಮೊದಲ ಬಾರಿ ನಾನು ನೀವು ಕೇಳ್ತಾ ಇರೋದು? ಕೇಳ್ತಾ ಇದೀವಿ ಬಹಳಷ್ಟು. ಆಗ್ತಾ ಇಲ್ಲ. ಈಗಲಾದ್ರೂ ಮಾಡಿ ಅಂತ ಹೇಳ್ತಿದ್ವಿ. ಈಗಲಾದ್ರೂ ಮಾಡಿ. ಇದೆಯಲ್ಲ ಇವರಿಗೆ. ಓಕೆ, ಪೂರ್ಣ ಬಹುಮತ ಮಾಡಿ ಅಂತ ಬಲಿಷ್ಠ ಸರ್ಕಾರ ತಾನೆ, ಓಕೆ, ಬಲಿಷ್ಠ ಪ್ರಧಾನಮಂತ್ರಿಗಳು ತಾನೆ, ವಿಶ್ವ ನಾಯಕರು ತಾನೆ, ಮಾಡಿ ಈಗ. ಅಲ್ಲ ನೀವು ವ್ಯಂಗ್ಯವಾಗಿ ಹೇಳ್ತಾ ಇದ್ದೀರಾ. ನೋಡಿ ಅವರು ಏನ್ ಹೆಂಗ್ ಹೇಳ್ತಿದ್ದಾರೆ ಸರ್, ಈ ದೇಶದ ಜನ ಅವ್ರನ್ನ ಒಪ್ಕೊಂಡಿದಾರಲ್ಲ ಸರ್, ಮಾಡಿ ಸರ್ ಈಗ. ಪಕ್ಕದ ಯಾಕಂದ್ರೆ ಅವರು ಸಾಕಷ್ಟು ವೈಫಲ್ಯಗಳನ್ನು ಹೇಳಿದಾಗ ನೀವು ಅಲ್ಲ ಈಗ ನೀವು ಸಾಕಷ್ಟು ವೈಫಲ್ಯಗಳನ್ನು ಹೇಳಿ ನಿಮ್ ಬೇಡಿಕೆ ಹೇಳಿದಾಗ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಅದಕ್ಕೋಸ್ಕರ ಕೇಳಿ. ಹಿಂದೆ ಇದ್ದಿದ್ದು ಸರ್ಕಾರಗಳು ಯಾವ ವೀಕ್ ಗವರ್ಮೆಂಟ್ಗಳು, ವೀಕ್ ಲೀಡರ್ಶಿಪ್ ಅಂತೂ ಏನಲ್ವಲ್ಲ. ಇವ್ರು ಹೇಳಿದ್ರು. ಯಾರು? ನೀವ್ ಹೇಳಿದ್ರಲ್ಲ ಸರ್ ಮನಮೋಹನ್ ಸಿಂಗ್ ಬಗ್ಗೆ ಏನಂತ? ವೀಕೆಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂತ. ಪ್ರೈಮ್ ಮಿನಿಸ್ಟರ್ ಏನಿಲ್ಲ, ನಾ ಹೇಳ್ತೇನೆ, ಇದು ಇವತ್ತು ಇವರಲ್ಲಿ ಇರ್ತಕ್ಕಂಥ ಕೆಲವು ಬೇಡಿಕೆಗಳು ಒಂದು ದಿನದ ಬೇಡಿಕೆ ಅಲ್ಲ, ಒಂದು ವರ್ಷದ ಬೇಡಿಕೆ ಅಲ್ಲ, 20-25 ವರ್ಷಗಳಿಂದ ಸತತವಾಗಿ ಬರ್ತಿರ್ತಕ್ಕಂಥದ್ದು. ಅವುಗಳನ್ನ ಸರ್ಕಾರ ಸಾಂದರ್ಭಿಕವಾಗಿ ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದು ಮಾಡ್ತಾರೆ. ಕೆಲವು ಕೆಲವು ಮಾಡ್ಲಿಕ್ಕೆ ಆಗದಾರ್ದಂತ ಇದ್ರೆ ಅಂತವುಗಳಿಗೆ ಇವ್ರಿಗೆ ಏನು ಉತ್ತರ ಬೇಗ ಸಿಗೋದಿಲ್ಲ. ಯಾವ್ದಕ್ ಸಿಗುತ್ತೆ ಅಂತ ಹೇಳಿ, ಈಗ ಮೋಟಾರ್ ವಾಹನ ತಿದ್ದುಪಡಿ ಮಸೂದೆ 2017ರಲ್ಲಿ ಅದನ್ನ ತಡಿಬೇಕು ಅಂತಿದೆ ನಿಮಗೆ. ಇಲ್ಲ ನನಗೆ ಈಗ ಏನಾದ್ರು ನಿಮ್ಗೊಂದು ಸಿಗುತ್ತಾ ಮಾಡ್ಕೋಬಹುದು ಏನಾದ್ರು ಇದೆಯಾ? ಇಲ್ಲಿ ಹೇಳ್ತೀನಿ, ನಾವು ಇವರಂತೂ ಕಾರ್ಮಿಕ ಸಂಘಟನೆಗಳವರು. ಹೌದು, ಅದರಲ್ಲಿ ಇದು ಅವ್ರಿಗೆ ಚೆನ್ನಾಗಿ ಗೊತ್ತಿರಬಹುದು. ಕೆಲವು ಈಗ ಮೋಟಾರ್ ಇದು ನನಗೆ ಅದ್ರ ಒಳಗಡೆ ಏನಿದೆ ನನಗ್ ಗೊತ್ತಿರಲ್ಲ. ಆದ್ರಿಂದಾಗಿ ಅವ್ರು ಹೇಳೋದು ಬಹಳ ಈಸಿ ಆಗುತ್ತೆ. ಆದ್ರೆ ನಾವೇನ್ ಗೊತ್ತಾ, ನಾವೇನ್ ಹೇಳ್ಬೋದು ಅಂತಂದ್ರೆ, ಆ ಮೋಟಾರ್ ವಾಹನಗಳ ಕಾಯ್ದೆ ಅಡಿಯಲ್ಲಿ ಬಂದಾಗ ಚಾಲೆಂಜಸ್ ಬರುತ್ತೆ, ಅವ್ರು ಹೇಳ್ಬಹುದು ಅದನ್ನಷ್ಟೇ. ಈಗ ಅದು ಕರೆಕ್ಟ್ ಆಗಿ ನನಗ್ ಗೊತ್ತಿದ್ರೆ ಇದಾಗಬಹುದಾ, ಇಲ್ಲ ನಾವ್ ಹೇಳ್ಬಹುದು, ಇಲ್ಲ ಅಂತಂದ್ರೆ ಅಲ್ಲ ಈಗ ಗಮನಕ್ಕೂ ತರಬಹುದು. ನೀವು ಗಮನಕ್ಕೆ ತಂದಾಗ ಸರ್ಕಾರ, ಆಯಾ ಕಾಲದಲ್ಲಿದ್ದಂತ ಸರ್ಕಾರ ಏನು ಸಬೂಬ್ ಕೊಡ್ತಾ ಇದೆ, ಏನ್ ಕಾರಣ ಹೇಳ್ತಾ ಇದೆ? ಕೈಲಿ ಆಗದೆ ಇರುವಂತ ಕಾರಣ ಏನಾದ್ರು ಇದೆಯಾ? ಅದು ಯಾವುದು ಹೇಳೇ ಇಲ್ಲ. ಚರ್ಚೆ ಮಾಡಿದ್ರೆ ಅಟ್ಲೀಸ್ಟ್ ಟ್ರೇಡ್ ಯೂನಿಯನ್ ನಾಯಕರನ್ನ ಕರೆಸಿ ಇದು ಒಪ್ಲಿಕ್ ಆಗುತ್ತೆ, ಇದು ಒಪ್ಲಿಕ್ ಆಗಲ್ಲ. ಇಷ್ಟು ಬೇಡಿಕೆಗಳಿದಾವೆ, ಈ ಬೇಡಿಕೆಗಳಲ್ಲಿ ಇನ್ಕ್ರೀಸ್ ಆಗಿರೋದು ಈಗ 12 ಬೇಡಿಕೆಗಳಲ್ಲಿ ಬೆಲೆ ಏರಿಕೆ ಬಗ್ಗೆ ನಾವಿಲ್ಲಿ ಒಂದು ಏನು ಡಿಮಾಂಡ್ ಮಾಡಿದೀವಿ, ಪಡಿತರ ವ್ಯವಸ್ಥೆಯನ್ನ ಬಲಗೊಳಿಸ್ರಿ, ಹಣದುಬ್ಬರ ತಡೆಗಟ್ಟಿ, ಹಣದುಬ್ಬರ ತಡೆಗಟ್ಟಲಿಕ್ಕೆ ಪಡಿತರ ವ್ಯವಸ್ಥೆಯನ್ನ ಸ್ಟ್ರೆಂಗ್ತನ್ ಮಾಡಿ ಅಂತ ನಾವು ಕೇಳ್ತಾ ಇದೀವಿ. ಏನೋ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ನ ಸ್ಟ್ರೆಂಗ್ತನ್ ಮಾಡಿ ಅಂತ ನಾವು ಕೇಳ್ತಾ ಇದೀವಿ. ಅದಕ್ಕೆ ಸರ್ಕಾರಕ್ಕೆ ತುಂಬಾ ಹಣ ಏನು ಖರ್ಚಾಗ್ಲಿಕ್ಕಿಲ್ಲ. ಆಹಾರ ಭದ್ರತೆಯನ್ನು ಖಾತ್ರಿ ಮಾಡಲಿಕ್ಕೆ ಸರ್ಕಾರಕ್ಕೆ ತುಂಬಾ ಹಣ ಏನು ಬೇಕಿಲ್ಲ. ಈಗಾಗಲೇ
ವರ್ಷಕ್ಕೆ ಖರ್ಚು ಮಾಡ್ತಾ ಇದ್ದಾರೆ. ಇನ್ನು ಸ್ವಲ್ಪ ಹಣ ಅದಕ್ಕೊಂದು ಸ್ವಲ್ಪ ಡಬಲ್ ಮಾಡಿದರೆ 1,25,000 ಕೋಟಿ ರೂಪಾಯಿನಷ್ಟು ಖರ್ಚು ಮಾಡಿದರೆ ಎಲ್ರಿಗೂ ಆಹಾರ ಭದ್ರತೆಯನ್ನು ಕೊಡ್ಬೋದು. ಅದು ಮಾಡ್ಲಿಕ್ಕೆ ಯಾಕೆ ತಯಾರಿಲ್ಲ ಅಂದರೆ ಅವ್ರು ಆಲ್ರೆಡಿ ರಿಟೇಲ್ ಸೆಕ್ಟರಲ್ಲಿ ವಿದೇಶಿ ಬಂಡವಾಳನ ತರಲಿಕ್ಕೆ ಹೊರಟಿದ್ದಾರೆ. ಇಲ್ಲಿ ಸ್ಟ್ರಾಂಗ್ ಪಬ್ಲಿಕ್ ಸೆಕ್ಟರ್ ಇದು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಇದ್ದರೆ ಆ ಬಹುರಾಷ್ಟ್ರೀಯ ಕಂಪನಿಗಳಿಗೆ ವಾಲ್ಮಾರ್ಟ್ಗಳಿಗೆ ಇಲ್ಲಿ ವ್ಯಾಪಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಅವರ ಹಿತ ಕಾಯಲಿಕ್ಕೆ ಈ ದೇಶದ ರೈತರನ್ನ ಈ ದೇಶದ ಜನರನ್ನ ಬಲಿ ಕೊಡ್ತಾ ಇದ್ದಾರೆ. ಈಗ ಮೇಕ್ ಇನ್ ಇಂಡಿಯಾ ಬಗ್ಗೆ ಕೂಡ ಚರ್ಚೆ ನಡೀತಾ ಇತ್ತು. ಅದಕ್ಕೋಸ್ಕರ ಈಗ ಮೇಕ್ ಇನ್ ಇಂಡಿಯಾ ಹೆಸರಲ್ಲಿ ಸ್ಕಿಲ್ ಇಂಡಿಯಾ ಹೆಸರಲ್ಲಿ ಕಾರ್ಖಾನೆ ಒಳಗಡೆಗೆ ನೀಮ್ ಟ್ರೈನಿಗಳು ಅಂತ ಬಿಟ್ಟಿದ್ದಾರೆ ಸರ್. ಆ ನೀಮ್ ಟ್ರೈನಿಗಳು ಅಂದ್ರೆ ಏನಂದ್ರೆ ನ್ಯಾಷನಲ್ ಎಂಪ್ಲಾಯ್ಮೆಂಟ್ ಎನ್ಹಾನ್ಸ್ಮೆಂಟ್ ಮಿಷನ್ ಅಂತ ಹೇಳಿ 2 ವರ್ಷಕ್ಕೆ ಟ್ರೈನಿಗಳನ್ನ ನೇಮಕ ಮಾಡ್ಕೊಳ್ತಾರೆ. ನೆಟ್ಆಪ್ ಅಂತ ನ್ಯಾಷನಲ್ ಎಂಪ್ಲಾಯ್ಮೆಂಟ್ ಥ್ರೂ ಅಪ್ರೆಂಟಿಸ್ಶಿಪ್ ಪ್ರೋಗ್ರಾಮ್, FT ಫಿಕ್ಸೆಡ್ ಟರ್ಮ್ ಎಂಪ್ಲಾಯಿ ಅಂತ. ಈ ನೀಮ್ ಮತ್ತೆ ನೆಟ್ಆಪ್ ಅಂದ್ರೆ ಏನಂದ್ರೆ ಅವರು 70% ಕನಿಷ್ಠ ವೇತನ ದುಡ್ಡು ಕೊಟ್ಟು ಸಾಕು ಸಂಭಾವನೆಯನ್ನ. ಅಂದ್ರೆ 10,000 ರೂಪಾಯಿ ಕನಿಷ್ಠ ವೇತನ ಇದ್ರೆ 7,000 ರೂಪಾಯಿ ಕೊಟ್ಟು ಸಾಕು. 7,000 ರೂಪಾಯಿನಲ್ಲಿ 3,500 ರೂಪಾಯಿನ ಕೇಂದ್ರ ಸರ್ಕಾರವೇ ಕೊಡುತ್ತಂತೆ. ಇದೆಂತ ದುರಂತ ಸರ್. ಕಾರ್ಖಾನೆಗಳಿಗೆ ಹೋಗಿ ಇವ್ರು ಪಾಪ ಟ್ರೈನಿಂಗ್ ತಗೊಳ್ತೀವಿ ಅಂತ ಹೆಸರು ಕೆಲಸ ಮಾಡಿಸ್ಕೋತಾರೆ. ಅವ್ರಿಗೆ ಕೊಡ್ಬೇಕಂತ 3,500 ರೂಪಾಯಿನ ಕೇಂದ್ರ ಸರ್ಕಾರವೇ ಕೊಡುತ್ತಂತೆ. ಹೆಂಗೆ ಈ ಕಂಪನಿಗಳು ಕಟ್ಟಬೇಕಂತ ತೆರಿಗೆಯಲ್ಲಿ ರಿಯಾಯಿತಿ ಕೊಟ್ಬಿಡ್ತಾರೆ. ಒಂದು ದೊಡ್ಡ ಬಹುರಾಷ್ಟ್ರೀಯ ಕಂಪನಿ, ಹೆಸರು ಹೇಳೋದು ಬೇಡ, ಬೆಂಗಳೂರಿನಲ್ಲೇ ಇದೆ, 500 ಜನ ನೇಮಕ ಮಾಡ್ಕೊಂಡಿದ್ದಾರೆ ನೀಮ್ ಟ್ರೈನಿಗಳನ್ನ. ಅವ್ರು ಹೇಳ್ತಾರೆ ಅವ್ರು ಅಲ್ಲಿರುವಂತ ಕಾಯಂ ಕಾರ್ಮಿಕರು ಇದಾರಲ್ಲ, ಆ ಕಾಯಂ ಕಾರ್ಮಿಕರು 800 ಜನ ಮನೆಗೆ ಹೋಗ್ಬೇಕಂತ VRS ತಗೊಂಡು. 800 ಜನ ಮನೆಗೆ ಹೋಗ್ರಿ, 500 ಜನ ನೀಮ್ ಟ್ರೈನಿಗಳು ನೇಮಕ ಮಾಡ್ಕೋತೀವಿ. ಈ 500 ಜನಕ್ಕೆ ಪ್ರತಿ ತಿಂಗಳು 3,500 ರೂಪಾಯಿ ಕೇಂದ್ರ ಸರ್ಕಾರ ಕೊಡುತ್ತಂತೆ ಸ್ಕಿಲ್ ಇಂಡಿಯಾ ಹೆಸರಲ್ಲಿ. ಅದೇ ರೀತಿ ನಿಯಂತ್ರಣ ಆಗ್ಬೇಕು. ನೀಮ್ ಟ್ರೈನಿಗಳು ಬೇಡ. ಯಾಕೆ ಬೇಕು ನೀಮ್ ಟ್ರೈನಿಗಳು? ನಿಮ್ ಟ್ರೈನಿಗಳು ಕೇಂದ್ರ ಸರ್ಕಾರದಿಂದ ಯಾರು ಮನವರಿಕೆ ಮಾಡಕ್ ಆಗ್ತಾ ಇಲ್ಲ? ಇಷ್ಟು ಸುಲಭವಾಗಿ ನಿಮ್ ಕಣ್ಣಿಗೆ ಕಾಣುವಂಥದ್ದು ಅಂಗೈ ಹುಣಿಗೆ ಕನ್ನಡಿ ಬೇಕೆ ಅನ್ನುವಂತ ಇರುವಾಗ ಯಾಕೆ ಆಗ್ತಾ ಇಲ್ಲ? ಕಾರ್ಪೊರೇಟ್ ಹಿತಾಸಕ್ತಿನ ಕಾಪಾಡಲಿಕ್ಕೆ ಈ ಸರ್ಕಾರ ಬದ್ಧವಾಗಿದೆ. ಅವರ ಲಾಭ ಹೆಚ್ಚು ಮಾಡಬೇಕು. ಅವರು ಟ್ರೈನಿಂಗ್ ಆಗದೇನೆ ನೀವೆಲ್ಲಾದ್ರೂ ಒಂದು ಕೆಲಸಕ್ಕೆ ಅರ್ಜಿ ಹಾಕಿದ ತಕ್ಷಣ ಏನ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ಕೇಳ್ತಾರ? ಇಲ್ಲ, ಎಲ್ಲ ಕಡೆ ಎಕ್ಸ್ಪೀರಿಯನ್ಸ್ ಈಗ ಈ ಟ್ರೈನಿಂಗ್ ಅಲ್ಲಿ ಮಾಡಿದ ಮೇಲೆ ಅವರೇನು ಅಲ್ಲೇ ಕೆಲಸಗಾರರಲ್ಲ. ಅವರು ಏನೋ ಈ ದೇ ಆರ್ ಲೈಕ್ ಅಪ್ರೆಂಟಿಸ್. ಅವರು ಅಪ್ರೆಂಟಿಸ್ಶಿಪ್ ಅವರು ಹಣ ಕೊಡೋದು ಸರ್ಕಾರದ ಅಲ್ಲಿ ಮೊದಲಿಂದಲೂ ಬಂದಿರ್ತಾರೆ. ಈಗಲೂ ಸರ್ ಅಪ್ರೆಂಟಿಸ್ಗೆ ಇವತ್ತಲ್ಲ ಮೊದಲಿಂದಲೂ ಕೂಡ ಕೆಲಸ ಮಾಡೋರಲ್ಲ. ಅಪ್ರೆಂಟಿಸ್ಗಲ್ಲ, ಅವ್ರು ಸ್ಪಷ್ಟವಾಗಿ ಹೇಳ್ತಾರೆ, ನಮೂದು ಮಾಡಿದ್ದಾರೆ. ಚೀಪ್ ಲೇಬರ್. ಇನ್ನೊಂದು ಕೆಲಸಗಾರರನ್ನ ಕೀಳು ಮಟ್ಟದಲ್ಲಿ ಹೌದೌದು ಅವ್ರಿಗೆ ಏನ್ ಮಾಡ್ತಾರೆ? ಪ್ರತಿ ವರ್ಷ ಅವ್ರು ಹೇಳಿದಾಗೆ 500 ಜನ ಬರ್ತಾ ಇದ್ರು ಅಂದ್ರೆ ಒಳಗಡೆಗೆ 2 ವರ್ಷ ಟ್ರೈನಿಂಗ್ ಅಂತಾರೆ, ಆಚೆ ಕಳಿಸ್ತಾ ಇರ್ತಾರೆ. ಅವರಿಗೆ ರಿಟ್ರೆಂಚ್ಮೆಂಟ್ಗೆ ಅಪ್ಲಿಕೇಶನ್ ಹಾಕದೆ ಜನನ ಕಡಿಮೆ ಮಾಡಿಬಿಡ್ತಾರೆ. 1000 ಜನ ಯಾವಾಗಲೂ ಫ್ಲೋಟಲ್ಲಿ ಇರ್ತಾರೆ. ಪರ್ಮನೆಂಟ್ ವರ್ಕರ್ಸ್ಗೆ ಅವ್ರಿಗೆ ಕ್ರಮೇಣ ಕಡಿಮೆ ಮಾಡ್ಕೋತಾ ಬರ್ತಾರೆ. ಆ ಜಾಗದಲ್ಲಿ ಇವ್ರನ್ನ ಇಟ್ಕೋತಾರೆ. ನೀಮ್ ಟ್ರೈನಿ 2 ವರ್ಷ ಆದ್ಮೇಲೆ ಇವ್ರನ್ನ ಫಿಕ್ಸೆಡ್ ಟರ್ಮ್ ಎಂಪ್ಲಾಯಿ ಅಂತ ಇಟ್ಕೋತಾರೆ. 3 ವರ್ಷ ಆದ್ಮೇಲೆ ಮನೆ ಕಳಿಸ್ತಾರೆ. ಬಿಸಾಕು ಅಂತ ಯೋಜನೆ ತಂದುಬಿಟ್ಟಿದ್ದಾರೆ. ಯೂಸ್ ಅಂಡ್ ಥ್ರೋ ಅಂತ ತಂದುಬಿಟ್ಟಿದ್ದಾರೆ. ಇದಕ್ಕೆ ಹೆಸರಿಟ್ಟಿದ್ದಾರೆ ಮೇಕ್ ಇನ್ ಇಂಡಿಯಾ ಅಂತ, ಇದಕ್ಕೆ ಹೆಸರಿಟ್ಟಿದ್ದಾರೆ ಸ್ಕಿಲ್ ಇಂಡಿಯಾ ಅಂತ. ನಾವು ನೋಡ್ತಿದೀವಿ ಮೇಕ್ ಇನ್ ಇಂಡಿಯಾ ಹೆಸರಿನಲ್ಲಿ ಮೇಕ್ ಇನ್ ಇಂಡಿಯಾ ಹೆಸರಿನಲ್ಲಿ ನಮ್ಮ ಉದ್ಯೋಗಗಳನ್ನ ನಾಶ ಆಗ್ತಿದಾವೆ. ನಾವು ಕೆಲಸ ಕಳ್ಕೊತಾ ಇದೀವಿ. ಹಾಗಾಗಿ ಮ್ಯಾನೇಜ್ಮೆಂಟ್ ಗಳು ಕೇಳ್ತಾರೆ ಇರೋ ಸಂಬಳವನ್ನು ಕಮ್ಮಿ ಮಾಡ್ಕೊಳ್ಳಿ ಅಂತ ಡಿಮ್ಯಾಂಡ್ ನಮ್ಮ ಹತ್ರ ಇಡ್ತಿದ್ದಾರೆ. ಇರೋ ಸಂಬಳನೇ ಕಮ್ಮಿ ಮಾಡ್ಕೊಳ್ಳಿ ಅಂತ. ಈ ರೀತಿಯಾದ ಪರಿಸ್ಥಿತಿ ನಾವು ಎದುರಿಸ್ತಾ ಇದ್ದೀವಿ. ಹಾಗಾಗಿನೇ ಕಾರ್ಮಿಕರು ಇವತ್ತು 2 ದಿನಗಳ ಕಾಲ ಮುಷ್ಕರ ಕೊಟ್ಟಿರೋದು. ನೀಮ್ ಟ್ರೈನಿಗಳು ಬೇಡ ಅನ್ನುವಂಥದ್ದನ್ನ ಫ್ಯಾಕ್ಟರಿ ಲೆವೆಲ್ ಅಲ್ಲಿ ನಾವು ವಿರೋಧ ಮಾಡಿದ್ರು ಕೂಡ ಗೆಲ್ಲಿಕ್ಕಾಗಲ್ಲ. ಯಾಕೆಂದ್ರೆ ಕೇಂದ್ರ ಸರ್ಕಾರ ತಂದಿರುವಂತ ತಿದ್ದುಪಡಿ ಅದು. ಕೇಂದ್ರ ಸರ್ಕಾರ ತಂದಿರುವಂತ ತಿದ್ದುಪಡಿ ಪರಿಣಾಮವಾಗಿ ನಾವು ಈ ಕಷ್ಟ ಅನುಭವಿಸ್ತಾ ಇದ್ದೀವಿ. ಟ್ರೈನಿಂಗ್ ಕೊಡೋದಕ್ಕೆ ನಮ್ಮ ವಿರೋಧ ಇಲ್ಲ. ಈ ದೇಶದಲ್ಲಿ ಟ್ರೈನಿಂಗ್ ಕೊಟ್ಟದ್ದೇ ನಾವು ಕಾರ್ಮಿಕರು. ಓಕೆ ಫೈನ್. ಈಗ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಇಂದ ನೀವು ಗಮನಿಸಿದ್ರಿ. ಈಗ ಸಾರ್ವಜನಿಕರ ಹಿತದೃಷ್ಟಿಯಿಂದ ನೋಡಿದಾಗ ಬಂದ್ ಮಾಡೋದು ಅಸಂವಿಧಾನಿಕ ಅನ್ನೋ ಒಂದು ತೀರ್ಪನ್ನು ಕೂಡ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಆ ನಿಟ್ಟಿನಲ್ಲಿ ಮಾತನಾಡೋದಾರೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಮಹಂತೇಶ್ವರ? ಅಲ್ಲ, ಈಗ ನಾವು ಅದಕ್ಕೆ ಇದು ಒಂದೇನಂತ ಹೇಳಿದ್ರೆ, ಇದು ಈಗ ವಿಜಯ ಭಾಸ್ಕರ್ ಅವರು ಹೇಳಿದಾಗೆ ನಮ್ಮ ಬೇಡಿಕೆಗಳಿಗಾಗಿ ನಾವು ಕೆಲಸವನ್ನು ಸ್ಥಗಿತ ಮಾಡ್ತೀವಿ ಅಷ್ಟೇ. ಸಂಬಂಧ ಇಲ್ಲ. ಆದ್ರೆ ಬೇರೆ ಬೇರೆ ಜನ ವಿಭಾಗಗಳು ನಮಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಉದಾಹರಣೆ ರೈತರು. ಆಮೇಲೆ ಸರ್ ಈಗ ಏನಂದ್ರೆ ಈ ಹೋರಾಟ ಕೇವಲ ಇದಕ್ಕಿದ್ದಂಗೆ ಇವತ್ತು ನಡೆಯುವಂತದ್ದಲ್ಲ. ಕರೆಕ್ಟ್. ಈಗ ಸೆಪ್ಟೆಂಬರ್ ಸಾರ್ವಜನಿಕರಿಗೆ ನಮ್ಮ ವಿನಂತಿ ಏನಂತ ಹೇಳಿದ್ರೆ, ನಾವಿಟ್ಟಂತ ಬೇಡಿಕೆಗಳು
ನಿಮಗೆ ಕೆಲವು ವಿಚಾರಗಳು ಅರ್ಥ ಆಗದೇ ಇರಬಹುದು, ಆದ್ರೆ ನಾವಿಟ್ಟಂತ ಬೇಡಿಕೆಗಳು ಸಾರ್ವಜನಿಕ ಪ್ರಶ್ನೆಗಳ ಬೇಡಿಕೆಗಳೇ. ಉದಾಹರಣೆಗೆ ಬೆಲೆ ಏರಿಕೆ ಬಗ್ಗೆ ಇಟ್ಟಿದ್ದೀವಿ. Yes, ಅದೆಲ್ಲ GST ಜಾರಿ ಬಂದಿದ್ರಿಂದಾಗಿ ಎಲ್ಲಾ ಬೆಲೆಗಳು ಜಾಸ್ತಿ ಆಗಿದಾವೆ. Okay. ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಇಳಿಬೇಕು ಅಂತ ಬೇಡಿಕೆನ ನಾವು ಇಟ್ಟಿದ್ದೀವಿ. ಬೆಲೆಗಳು ಇಳಿಬೇಕು ಅನ್ನೋದು ಇದು ಸಾರ್ವಜನಿಕರ ಅನುಕೂಲವಾದಂತದ್ದು ಇದೆ. ಅಂದ್ರೆ ಕಾರ್ಮಿಕ ವರ್ಗಕ್ಕೆ ಮಾತ್ರ ಸೀಮಿತವಾಗಿರುವಂತಹ ಅನೇಕ ಬೇಡಿಕೆಗಳು ಕೂಡ ಇದ್ದಾವೆ. ಆದ್ರೆ ಮಹತ್ವದ್ದಾಗಿದೆ. ಸರಿಗ ಕಾರ್ಮಿಕ ವರ್ಗ ಅಂದ್ರೆ ಸಾಮಾನ್ಯರೇ. ಕಾರ್ಮಿಕರು ಚೆನ್ನಾಗಿದ್ರೆ ಮಾಲೀಕರು ಚೆನ್ನಾಗಿರೋಕ್ ಸಾಧ್ಯ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಎಸ್, ಓಕೆ. ಆದ್ರೆ ನಾವಿಕರು ಏನ್ ಹೇಳ್ತಾರೆ ಅನ್ನೋದನ್ನ ನೋಡ್ಬೇಕಾಗಿದೆ. ಇನ್ನೊಂದು ಪ್ರಧಾನವಾದಂತ ಬೇಡಿಕೆ, ಬೆಂಗಳೂರು ಅಂದ್ರೆ ಸಾರ್ವಜನಿಕ ಉದ್ಯಮಗಳ ನೆಲೆ ಅಂತ ಕಳ್ಕೊಂಡಿದ್ದು. ಸಾರ್ವಜನಿಕ ಉದ್ಯಮಗಳನ್ನ ಬೆಮೆಲ್ ಕಾರ್ಖಾನೆಗೆ 1.5 ಲಕ್ಷ ಕೋಟಿ ರೂಪಾಯಿ ಆಸ್ತಿ ಇದೆ. 1,400 ಕೋಟಿ ರೂಪಾಯಿಗೆ ರಿಲಯನ್ಸ್ ನವರಿಗೆ ಅದ್ರ ಶೇರ್ ಮಾಡ್ತೀವಿ ಅಂತ. ನಾಳೆ ನಾಡಿದ್ದು 2 ದಿನಗಳ ಕಾಲ ನಿಮ್ಮ ಮುಷ್ಕರ ನಿರಂತರವಾಗಿ ನಡೆಯುತ್ತೆ. 2 ದಿನಗಳ ಕಾಲ. ಗಾಟ್ ಇಟ್. ಥ್ಯಾಂಕ್ ಯು ವೆರಿ ಮಚ್. ಲಾಸ್ಟ್ ವರ್ಡ್ ಚಲೋ ನಾರಾಯಣ ಸ್ವಾಮಿ ಅವರೇ, ಒಂದೇ ಕ್ವಿಕ್ ಆಗಿ. ಯಾವ ಕಾರ್ಮಿಕರನ್ನು ಕೂಡ ನಮ್ಮ ಸರ್ಕಾರ ತಿರಸ್ಕಾರ ಮಾಡೋದಿಲ್ಲ. ಅವರ ಬೇಡಿಕೆ ಸಾಧ್ಯತೆ ಇದೆಯಾ? ಅಲ್ಲಲ್ಲ, ಕಾರ್ಮಿಕರ ಪರವಾಗಿ ಸರ್ಕಾರ ಯಾವಾಗ್ಲೂ ಇದೆ. ಆದ್ರೆ ಅವರ ಬೇಡಿಕೆಗಳು ತಪ್ಪು ಅಂತೇನು ನಾವು ಹೇಳಲ್ಲ. ಆದ್ರೆ ಸಾಂದರ್ಭಿಕವಾಗಿ ಇದು ರಾಜಕೀಯ ಪ್ರೇರಿತವಾಗಿ ನಡೆಯಬಾರದು. ಇವತ್ತು ಉದಾಹರಣೆ ಏನಿದೆ, ಇವತ್ತು ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಮತ್ತು ಬೆಂಬಲ ಏನು ಆಗ್ಲೇ ಅವ್ರ ಕಾರ್ಮಿಕರ ಹಿತದೃಷ್ಟಿ ಇರಬಹುದು, ಗೊತ್ತಿಲ್ಲ ನಮಗೆ. ಓಕೆ, ಗಾಟ್ ಇಟ್, ಗಾಟ್ ಇಟ್, ಗಾಟ್ ಇಟ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಆಲ್ ಆಫ್ ಯು. ಥ್ಯಾಂಕ್ ಯು. ಎಸ್ 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 ಎಸ್. ಓಕೆ, ನಿಮ್ಮ ಬೇಡಿಕೆಗಳು ನಿಜಕ್ಕೂ ನ್ಯಾಯಯುತವಾಗಿದ್ದೇ ಆದಲ್ಲಿ ಖಂಡಿತವಾಗ್ಲೂ ಅದಕ್ಕೆ ಯಶಸ್ಸು ಸಿಗ್ಲಿ ಅಂತ ನಾವು ಕೂಡ ಕೇಳ್ಕೊಳ್ಳೋಣ. ಅದಕ್ಕೆ ಸಂಬಂಧಪಟ್ಟಂತೆ ಸಹಕಾರವನ್ನು ಕೂಡ ಕೊಡೋಣ. ಥ್ಯಾಂಕ್ ಯು ವೆರಿ ಮಚ್ ಇಷ್ಟೊತ್ತು ಟಾಪ್ ಸ್ಟೋರಿ ಭಾಗಿಯಾಗಿದ್ದಕ್ಕಾಗಿ. ಎಸ್ ವೀಕ್ಷಕರೇ, ಒಟ್ಟಿನಲ್ಲಿ ಕಾರ್ಮಿಕರ ಅಳಲೇನು, ನೋವೇನು ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಮತ್ತು ಕೇಂದ್ರ ಸರ್ಕಾರ ಇದಕ್ಕೆ ಯಾವ ರೀತಿ ಸ್ಪಂದಿಸುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಜೊತೆಗೆ ಮುಂಬರುವ ಲೋಕಸಭಾ ಚುನಾವಣಾ ದೃಷ್ಟಿಯಲ್ಲಿ ಇದು ಯಾವ ರೀತಿ ಅಸ್ತ್ರವಾಗಿ ಏನಾದರೂ ಪರಿಣಾಮ ಬೀರಬಹುದಾ ಅನ್ನೋದನ್ನು ಕೂಡ ನೋಡೋಣ ಅಂತ ಹೇಳ್ತಾ ಇವತ್ತಿನ ಟಾಪ್ ಸ್ಟೋರಿ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ರಾಘವ ಸೂರ್ಯ. ನಮಸ್ಕಾರ.